ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಬದಲಾಗಿ ನಿಮ್ಮ ಮುಂದೆ ಬಂದಾಗಿದೆ. ಸುಹಾಸಿನಿ ಕೂಡ ಬದಲಾಗಿದ್ದಾಳೆ. ವಾರಪೂರ್ತಿ ವಿಶೇಷವಾದ ವಿಭಿನ್ನವಾದ ಮಾಹಿತಿ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಸೊ ಇವತ್ತು ನಾವು ಗಾರ್ಡನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಗಾರ್ಡನಿಂಗ್ ಅಂತಂದರೆ ಅದೇ ತೋಟದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹೆಣ್ಮಗಳು ಬಂದೇ ಬರ್ತಾಳೆ ನಮ್ಮ ಕಣ್ಣು ಮುಂದೆ. ಯಾಕಂದರೆ ಮಹಿಳೆಯ ಅಚ್ಚುಮೆಚ್ಚಿನ ಕೆಲಸಗಳಲ್ಲಿ ಗಾರ್ಡನಿಂಗ್ ಕೂಡ ಒಂದು. ಸೊ ಟೈಮ್ ಪಾಸ್ ಇರ್ಬೋದು, ಕೆಲವರಿಗೆ ಹಾಬಿ ಆಗಿರ್ಬೋದು, ಅಥವಾ ಕೆಲವರಿಗೆ ಪ್ಯಾಷನ್ ಆಗಿರುತ್ತೆ. ಸೊ ಗಾರ್ಡನಿಂಗ್ ಅಂತಂದರೆ ಏನೆಲ್ಲ ಇರುತ್ತೆ, ಯಾವ ರೀತಿ ಗಾರ್ಡನಿಂಗ್ ಮಾಡ್ಕೊಂಡು ಹೋಗ್ಬೋದು, ಪ್ಲಾಂಟಿಂಗ್ ಮಾಡೋದು ಸ್ಟೈಲ್ ಇರುತ್ತೆ. ಸೊ ಅದು ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದು, ಅದೇ ರೀತಿ ಹೆಣ್ಮಕ್ಳು ಇದನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋದ್ರಿಂದಾಗಿ ಅವರಿಗೆ ಏನು ಫ್ಯೂಚರಲ್ಲಿ ಒಳ್ಳೆಯದಾಗುತ್ತಾ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಗಾರ್ಡನಿಂಗ್ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೀಣಾನಂದ, ಸನ್ಶೈನ್ಸ್ ಗಾರ್ಡನ್ ಬೋಟಿಕ್ನ ಮಾಲೀಕರವರು. ಬನ್ನಿ ಅವ್ರನ್ನೇ ಕೇಳೋಣ ಗಾರ್ಡನಿಂಗ್ ಬಗ್ಗೆ ಏನೆಲ್ಲ ಮಾಹಿತಿಗಳಿದ್ದಾವೆ, ಯಾವ ರೀತಿ ಗಾರ್ಡನಿಂಗ್ನ ಮಾಡ್ಕೊಂಡು ಹೋಗೋದು ಅಂತ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ನಿಮ್ಮ ಒಂದು ಗಾರ್ಡನಿಂಗ್ ಪ್ಯಾಷನ್ ಇದೆಯಲ್ಲ, ತುಂಬ ವರ್ಷಗಳಿಂದ ಶುರುವಾಗಿದ್ದು, ಇವತ್ತು ನಿನ್ನೆದಲ್ಲ 25-26 ವರ್ಷದಿಂದ ಇದು ಗಾರ್ಡನಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮಗೆ ಇದು ಕ್ರೇಜ್ ಹೆಂಗೆ ಹುಟ್ಟಿದ್ದು, ಹೆಂಗೆ ಶುರುವಾಯಿತು ಅಂತ? ಇದು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಕಾಫಿ ಪ್ಲಾಂಟರ್ಸು, ನಮ್ಮ ತಾಯಿಯವರು ಚಿಕ್ಕ ವಯಸ್ಸಿಂದ ಅವರು ಗಾರ್ಡನ್ ಚೆನ್ನಾಗಿ ಇಟ್ಕೊಂಡಿದ್ರು. ಸೊ ಅದೊಂದಿತ್ತು, ಬಟ್ ಚಿಕ್ಕ ವಯಸ್ಸಿನಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ಒಂದು 27-28 ಇಯರ್ಸಿಂದ ಅದು ಒಂದು ಬೊನ್ಸಾಯ್ದು ಒಂದು ಕೋರ್ಸ್ ಮಾಡಿಕೊಂಡು ಅದಾದಮೇಲೆ ಒಂಥರ ಸ್ಟಾಪೇ ಇಲ್ಲ, ಅದಾದಮೇಲೆ ಮಾಡ್ತಾನೇ ಇದ್ದೀನಿ. ತುಂಬ ಖುಷಿ ಅನಿಸುತ್ತಾ ನಿಮ್ಮ ಮನೆ ಮುಂದೆ, ನಿಮ್ಮ ಟೆರೆಸ್ ಮೇಲೆಲ್ಲ ಈ ಥರ ಗ್ರೀನ್ರಿ ಸಖತ್ತಾಗಿರುತ್ತೆ ಲೊಕೇಶನ್ ನೋಡೋಕ್ಕೆ. ಸೊ ಏನು ಮಾಡಿದ್ರಿ ಆ್ಯಕ್ಚುಲಿ? ಫಸ್ಟ್ ಆಫ್ ಆಲ್ ನಿಮ್ಗೆ ಸ್ಟಾರ್ಟ್ ಮಾಡಬೇಕು, ಗಾರ್ಡನಿಂಗ್ ಶುರು ಮಾಡಬೇಕು ಅಂದಾಗ ಹೆಂಗೆ ಶುರು ಮಾಡ್ಕೊಂಡ್ರಿ, ಏನು ಮಾಡಿದ್ರಿ ಅಂತ? ಇದು ಆ್ಯಕ್ಚುಲಿ ನಾನು ಕೋರ್ಸ್ ಮಾಡ್ಕೊಂಡಿದ್ದು ಒಂದು 27 ಇಯರ್ಸು ಸುಮ್ಮನೆ ಕ್ಯಾಶುವಲ್ ಆಗಿ. ಅದು ಹೆಂಗಸರಿಗೆ ಅದು ಒಂದು ಮದುವೆ ಒಂದು ಶುರುನಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ, ಮಕ್ಕಳು ಚಿಕ್ಕವರು, ಆವಾಗ ಟೈಮ್ ಇರುತ್ತೆ ಕೈನಲ್ಲಿ, ವೇಸ್ಟ್ ಮಾಡ್ಕೊಳ್ಬಾರ್ದು. ಸೊ ಆ ಟೈಮ್ನಲ್ಲಿ ನಾನು ಬೊನ್ಸಾಯ್ ಕೋರ್ಸ್ ಬಾಂಬೆನಲ್ಲಿ ಜ್ಯೋತಿ ಅಂದ್ ನಿಕುಂಜ್ ಪಾರಿಕ್ ಅಂತ, ಅವರೇ ಲೀಡಿಂಗ್ ಬೊನ್ಸಾಯಿಸ್ಟ್ ಇಂಡಿಯಾನಲ್ಲಿ. ಸೊ ಅವ್ರ ಕೆಳಗೆ ನಾನು ಕೋರ್ಸ್ ಮಾಡಿಕೊಂಡು ಅದು ಸ್ಟಾರ್ಟ್ ಮಾಡಿದ ಹಾಗೆ. ಅದು ಅದಾದಮೇಲೆ ಅದನ್ನ ಮೇಲೆ ಬಿಲ್ಡ್ ಮಾಡಿಕೊಂಡು ತುಂಬ ಪ್ರಯತ್ನ ಮಾಡಿದ್ದೀನಿ ನಾನು. ತುಂಬ ಅದ್ರ ಮೇಲೆ ಪ್ರಾಕ್ಟೀಸ್ ತುಂಬ ಆಗಿದೆ ನನಗೆ. ಒಂದು 15-16 ವರ್ಷದಿಂದ ನನಗೆ ಕ್ಲಾಸಸ್ಸು ಶುರು ಮಾಡಿಕೊಂಡೆ. ಸೊ ಬೊನ್ಸಾಯ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸುಮಾರು ಶೋಸ್ನಲ್ಲೆಲ್ಲ ನಾನು ಲಾಲ್ಬಾಗ್ ಶೋನಲ್ಲಿ ಬೇರೆ ಬೇರೆ ಕಾಂಪಿಟಿಷನ್ಸ್ನಲ್ಲೆಲ್ಲ ಅವಾರ್ಡ್ಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮಿಕ್ಕಿದವ್ರಿಗೆ ಸುಮಾರು ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಬೊನ್ಸಾಯ್ಸು, ಆಮೇಲೆ ಲ್ಯಾಂಡ್ಸ್ಕೇಪಿಂಗು, ಗಾರ್ಡನಿಂಗ್ ಬಗ್ಗೆ ಇಲ್ಲಿ ಯಾವಾಗಲೂ ಇದ್ದೇ ಇದ್ದೀನಿ ನಾನು ಟಿಪ್ಸ್ ಕೊಡೋಕ್ಕೆ ಅವ್ರಿಗೆ. ಸೊ ಹೆಲ್ಪ್ ಮಾಡಿಕೊಂಡು ಅದು ಹಾಗೆ ಮುಂದಕ್ಕೆ ಬರ್ತಾನೆ ಇದೆ. ಓಕೆ, ನೀವೇ ಉದಾಹರಣೆ ಏನಂದರೆ, ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಇಷ್ಟ ಗಿಡ ನೆಡೋದಿರ್ಬೋದು, ಒಂದು ಪಾಟಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಗಿಡಗಳನ್ನು ಹಾಕಿರ್ತಾರೆ. ಇನ್ ಕೇಸ್ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ತುಳಸಿ ಆದರೂ ಇರುತ್ತೆ ಮನೆ ಮುಂದೆ. ಸೊ ಈ ಗಾರ್ಡನಿಂಗ್ ಅನ್ನೋದು ಹೆಣ್ಮಕ್ಳಿಗೆ ಎಷ್ಟು ಬೆಸ್ಟ್ ಹಾಬಿ ಅಂತ, ಎಷ್ಟು ಒಳ್ಳೇದಂತ ಅವ್ರಿಗೆ? ಇದು ಆ್ಯಕ್ಚುಲಿ ಇದು ಮನ್ಸಿಗೆ ತುಂಬ ಕಾಮಿಂಗು. ಮುಖ್ಯ ಏನಂದರೆ ಗಾರ್ಡನಿಂಗಿಂದ ಒಂದು ಕಲಿಯೋದು ಏನಂದರೆ ಪೇಷನ್ಸ್. ಸುಮಾರು ಜನಕ್ಕೆ ಪೇಷನ್ಸ್ ಇಲ್ಲದೆ ಹೋದರೆ ಏನೂ ಆಗಲ್ಲ ಲೈಫ್ನಲ್ಲಿ. ಸೊ ಒಂದು ಗಿಡನ ಒಂದು ಸೀಡಿಂದ ನಾವು ಬೆಳೆಸೋದ್ನಲ್ಲಿ ನಮಗೆ ಅದು ಪೇಷನ್ಸಿಂದ ವೇಟ್ ಮಾಡಿ ಅದು ಹೆಂಗೆ ಬೆಳಿಬೇಕು, ಅದು ಹೆಂಗೆ ಮಾಡಬೇಕು ನೋಡೋದ್ನಲ್ಲೇ ನಮಗೆ ಒಂಥರ ಪೇಷನ್ಸ್ ಕಲಿಯೋದಂಗೆ ಆಗುತ್ತೆ. ಆಮೇಲೆ ಮಕ್ಕಳು ಜೊತೇಲಿರ್ತಾರೆ, ಹೆಂಗಸಂದರೆ ಅವ್ರ ಜೊತೇಲಿ ಮಕ್ಕಳು ಇದ್ದೇ ಇರ್ತಾರೆ. ಸೊ ಅವರು ಮಾಡೋದ್ನಲ್ಲಿ ಹೆಂಗೆ ಮಕ್ಕಳಿಗೂ ಬರುತ್ತೆ. ಇಲ್ಲಾಂದರೆ ಇವತ್ತು ಮಕ್ಕಳಿಗೆ ಕಂಪ್ಯೂಟರ್ ಬಿಟ್ಟು ಏನು ಬರೋದೇ ಇಲ್ಲ. ಅದು ನಮ್ಮ ಸಾಯಿಲ್ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ, ಮಣ್ಣು ಏನಂತ ಗೊತ್ತಿಲ್ಲ. ತಾಯಿಯವರು ಇನ್ವಾಲ್ವ್ ಆಗದೆ ಹೋದರೆ ಮಕ್ಕಳಿಗೆ ಹೆಂಗೆ ಬರುತ್ತೆ ಅದು. ಸೊ ತುಂಬ ಮುಖ್ಯ ಅದು. ಲೇಡೀಸ್ ಮನೇಲಿ ಯೂಸ್ ಮಾಡಿಕೊಂಡು ಗಾರ್ಡನಿಂಗ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅದು ಇಲ್ಲದೆ ಸುಮ್ಮನೆ ಶೋ ಗಾರ್ಡನ್ ಅಂತ ಅಲ್ಲ, ವೆಜಿಟೇಬಲ್ಸ್ ಗ್ರೋ ಮಾಡ್ಕೋಬೋದು. ಅವರು ವೆಜಿಟೇಬಲ್ ಗಾರ್ಡನ್ ಮಾಡಿಕೊಂಡು ಅವ್ರಿಗೆ ಅದು ಇನ್ನೂ ಅನುಕೂಲ ಆಗುತ್ತೆ. ಏನಕ್ಕೆ ಆಚೆಯಿಂದ ತರೋದು, ನಮ್ಮ ಸ್ವಂತ ವೆಜಿಟೇಬಲ್ಸ್ ಗ್ರೋ ಮಾಡ್ಕೊಂಡು ಇವಾಗ ತುಂಬ ಕಾಮನ್ ಆಗೋಗಿದೆ. ಒಂದು ಗಾರ್ಡನ್ ಇದ್ದರೆ ಯಾರೂ ಬರೀ ಶೋಗೆ ಇಟ್ಕೊಳ್ಳಲ್ಲ, ಅದನ್ನು ಅರ್ಧ ಎಲ್ಲ ಒಂದು ವೆಜಿಟೇಬಲ್ ಗಾರ್ಡನ್ ಮಾಡಿಕೊಂಡು ಅದು ಖಂಡಿತ ಲೇಡೀಸ್ಗೆ ತುಂಬಾ ಹೆಲ್ಪ್ಫುಲ್. ಎಲ್ಲ ಏಜ್ ಗ್ರೂಪ್, ಮದುವೆ ಆಗಿರೋರಂತ ಹೇಳ್ತಾ ಇಲ್ಲ, ಕಾಲೇಜ್ ಹುಡುಗಿರ್ಗೂ ಅಷ್ಟೇ, ಎಲ್ಲರಿಗೂ, ಗಂಡಸರಿಗೂ ಅಷ್ಟೇ, ಹೆಂಗಸ್ರಿಗೆ ಖಂಡಿತ ಇನ್ನೂ ಜಾಸ್ತಿ ಅದು ಹೆಲ್ಪ್ ಆಗುತ್ತೆ. ಮೈಂಡಿಗೆ ತುಂಬ ಕಾಮಿಂಗ್ ಅದು. ಸೊ ಒಂದು 2000 ಬೊನ್ಸಾಯಿ ಮಾಡಿದ್ದೀನಿ ಅಂತ ಹೇಳಿದ್ರಿ ನೀವು. ಸೊ ಹೆಂಗೆ ಬೊನ್ಸಾಯಿನ ಆ್ಯಕ್ಚುಲಿ ಹೆಂಗೆ ಕಲ್ಟಿವೇಟ್ ಮಾಡ್ತೀರಾ, ಏನು ಆ್ಯಕ್ಚುಲಿ ಅದು ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂತ?
ಬೊನ್ಸೈ ಅನ್ನೋದು ಒಂದು ಜಾಪನೀಸ್ ಆರ್ಟ್. ಅದು ಜಾಪನೀಸ್ ಒಂದು ಆಲ್ಮೋಸ್ಟ್ 3000 ಇಯರ್ಸ್ ಹಿಂದೆ ಇದು ಶುರು ಮಾಡಿರೋದು. ಇದು ಇಂಡಿಯಾನಲ್ಲಿ ಒಂದು 1000 ಇಯರ್ಸ್ ಇಂದ ಬಂದಿದೆ ಅದು. ಸೊ ಇಲ್ಲಿ ಬೊನ್ಸೈ ಅನ್ನೋದು ಒಂದು ಚಿಕ್ಕ ಸೈಜ್ನಲ್ಲೇ ಒಂದು ಗಿಡನ ಮರ ಮಾಡಿಕೊಂಡು ಅದೇ ಸೈಜ್ನಲ್ಲಿ ಅದಕ್ಕೆ ಮರದ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಬರಬೇಕು ಅದಕ್ಕೆ. ಸೊ ಹಣ್ಣು ಹೂವು ಎಲ್ಲ ದೊಡ್ಡ ಮರದ್ನಲ್ಲಿ ಹೆಂಗೆ ಬರುತ್ತೋ ಅದೇ ಥರ ಚಿಕ್ಕ ಗಿಡದಲ್ಲಿ ನಾವು ಮಾಡಿ ಅದನ್ನು ಅದೇ ಸೈಜ್ನಲ್ಲಿ ಇಟ್ಕೊಂಡು ಒಂದೇ ಪಾಟ್ನಲ್ಲಿ ಇಟ್ಕೊಂಡು, ನಂದು ಸುಮಾರು ಒಂದೊಂದು ಪಾಟ್ ಒಂದೊಂದು ಬೊನ್ಸೈಗಳು 20 ವರ್ಷ 30 ವರ್ಷ 35 ವರ್ಷದ ಬೊನ್ಸೈಗಳು ಇದೆ ನನ್ನ ಹತ್ರ. ಸೊ ಅದು ಒಂದೇ ಪಾಟ್ನಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಅದ್ರ ಪಾಟಿಂಗ್ ಟೆಕ್ನಿಕ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮೇನ್ ಗಾರ್ಡನಿಂಗ್ ಬೆಳೆಯುವಂತ ಮರ ಕೂಡ ನಾವು ಅದ್ರಲ್ಲಿ ಆ ಪಾಟಲ್ಲೇ ಬೆಳೆಸೋದು, ಚಿಕ್ಕದಾಗಿ ಬೆಳೆಸೋದು ಅದೇ ಟೆಕ್ನಿಕ್ ಅದು. ಸೊ ಅದು ಪಾಟಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಮಿಕ್ಕಿದೆಲ್ಲ ಬಾಕಿ ಗಾರ್ಡನಿಂಗ್ ತರ. ಬಟ್ ನಾನು ಹೇಳೋದು ಏನಂದ್ರೆ ಬೊನ್ಸೈ ಆರ್ಟ್ ಒಂದು 80% ಕ್ರಿಯೇಟಿವ್ನೆಸ್, 80% ಆರ್ಟಿಸ್ಟಿಕ್, 20% ಹಾರ್ಟಿಕಲ್ಚರ್. ಕರೆಕ್ಟ್. ನೀವು ಹೇಳ್ದಂಗೆ ಬೆಳೆಸೋದು ತಗೊಂಬಂದು ಇಡೋದು ಅಷ್ಟೇ ಅಲ್ಲ, ಅದನ್ನ ಮುಂದೆ ನೋಡ್ಕೊಂಡು ಹೋಗೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ವರ್ಕ್ಶಾಪ್ ಮಾಡ್ತೀರಾ ಅಂದ್ರೆ ಅದ್ರಲ್ಲೆಲ್ಲ ಹೇಳ್ಕೊಡ್ತೀರಾ ಹೆಂಗೆ? ಅಂದ್ರೆ ಹೌದು, ವರ್ಕ್ಶಾಪ್ ನಮ್ದು 4 ಕ್ಲಾಸಸ್ ಅಷ್ಟೇ, ಅದೇನು ತುಂಬಾ ಲಾಂಗ್ ಇಲ್ಲ, ಒಂದು 2.5 hours ವರ್ಕ್ಶಾಪ್ ಅದು. ಸೊ ಅದು ಸುಮಾರು ಜನ ಬರ್ತಾರೆ, ಎಲ್ಲ ಏಜ್ ಗ್ರೂಪ್ಸ್ ಬರ್ತಾರೆ. ಒಂದು ನಾನು ಹೇಳ್ಬೋದು ಒಂದು 20 years ಇಂದ ಆಲ್ಮೋಸ್ಟ್ 65-70 year old ಸ್ಟೂಡೆಂಟ್ಸ್ ಬರ್ತಾರೆ. ಬೊನ್ಸೈ ಹೇಗೆ ಮಾಡಬೇಕು, ಬೊನ್ಸೈ ಏನು, ಅದು ಬೊನ್ಸೈ ಅಂತ ಅಲ್ಲ, ಬರೀ ಗಾರ್ಡನಿಂಗ್ ಬಗ್ಗೆನೂ ಫುಲ್ ಕವರ್ ಮಾಡ್ತೀನಿ. ಅದರಲ್ಲಿ ಟಿಪ್ಸು, ಗಾರ್ಡನಿಂಗ್ ಟಿಪ್ಸು ಅದೆಲ್ಲ ಕೊಟ್ಟು ಅದು ಹೇಗೆ ಮಾಡಬೇಕು, ಪ್ರಾಕ್ಟಿಕಲ್ ಕ್ಲಾಸು ಇರುತ್ತೆ. ಅದನ್ನೆಲ್ಲ ಅವರು ಮಾಡ್ಕೊಳ್ತಾರೆ, ಅವ್ರು ಸ್ವಂತ ಬೊನ್ಸೈ ಮಾಡಿಕೊಂಡು ಮನೆಗೆ ತೊಗೊಂಡೋಗಿ ಇಟ್ಕೊಳ್ಬೋದು. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಗಾರ್ಡನಿಂಗ್ ಅನ್ನೋದು ಎಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ವಾ. ಸೊ ಎಸ್ಪೆಷಲಿ ವಿಮೆನ್ಗೆ ಇದು ತುಂಬಾ ಹೇಳ್ಮಾಡ್ಸಿದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ನೀವು ಯೋಚಿಸ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಅಷ್ಟೇನು ಜಾಗ ಇಲ್ಲ, ಸ್ವಲ್ಪ ಜಾಗ ಇದೆ, ಅಥವಾ ನಮ್ಮ ಹಿತ್ತಲಲ್ಲಿ ಜಾಗ ಜಾಸ್ತಿ ಇದೆ, ತುಂಬ ವಿಶಾಲವಾದ ಪ್ರದೇಶ ಇದೆ, ಹೆಂಗೆ ಮಾಡೋದು ಅಂತ ವಿಚಾರಿಸ್ತಾ ಇರ್ಬೋದು. ಸೊ ಅದ್ರ ಬಗ್ಗೆನೂ ಮಾತಾಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.